ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪಾ ಪೂಜಾರಿ. ಈ ಸಾಲುಗಳನ್ನು ಒಮ್ಮೆ ಕೇಳಿ. ಮರಳಿನ ಮೇಲೆ ಮೂಡುವ ನಮ್ಮ ಹೆಜ್ಜೆಯ ಗುರುತುಗಳನ್ನು ಅಲೆಗಳು ಹೇಗೆ ಸಮಯ ಬಂದಾಗ ಅಳಿಸಿ ಹಾಕುತ್ತವೋ, ಹಾಗೆ ದೇವರು ನಮ್ಮ ಬದುಕಲ್ಲಿ ಕೊಟ್ಟಿರುವ ಕಷ್ಟಗಳನ್ನು ಸಮಯ ಬಂದಾಗ ತಾನಾಗಿಯೇ ಅಳಿಸಿ ಹೋಗುವಂತಹ ಸನ್ನಿವೇಶ ಕೂಡ ಸೃಷ್ಟಿ ಮಾಡಿರುತ್ತಾನೆ. ಇದರ ಅರ್ಥ ಏನು ಗೊತ್ತಾ? ಇವಾಗ ನಾವು ಒಂದು ಮಣ್ಣು ಮೇಲೋ ಕಾಲಿಟ್ಟಿರ್ತೀವಿ, ಅಲ್ಲಿ ನಮ್ಮ ಪಾದದ ಗುರುತು ಕಂಡಿರುತ್ತೆ. ಆ ಪಾದದ ಗುರುತು ಒಂದು ಗಾಯ ಅಂದ್ಕೊಳ್ಳೋಣ. ಸಮಯ ಬಂದಾಗ ಮಳೆ ಬಂದು ಅಥವಾ ಗಾಳಿ ತಿರು ಅಥವಾ ಇನ್ನೇನೋ ಒಂದು ಆ ಕಾರಣಕ್ಕೆ ಅದು ಅಳಿಸೋಗ್ಬಿಡುತ್ತೆ. ಅದೇ ರೀತಿ ನಮ್ಮ ಬದುಕಲ್ಲಿ ಯಾವುದೋ ಒಂದು ಘಟನೆ ನಮಗೆ ತುಂಬ ನೋವು ಮಾಡಿದರೆ ಯಾವುದೋ ರೀತಿಯಲ್ಲಿ ಅದು ನಿಧಾನವಾಗಿ ಅಳಿಸಿ ಹೋಗುತ್ತೆ. ಅಲ್ಲಿ ತನಕ ತಾಳ್ಮೆಯಿಂದ ಇರಬೇಕು. ಇದು ಸರಿನೇ ಹೋಗಲ್ಲ ಅಂತ ಅಲ್ಲ, ಹೋಗುತ್ತೆ. ಅದು ನಿಧಾನವಾಗಿ ಹೋಗುತ್ತೆ. ಅದು ಯಾವುದೇ ವಿಷಯವಾಗಿರಲಿ. ಆದರ್ಶದಿಂದ ಮತ್ತು ದಿನನಿತ್ಯವೂ ಪ್ರಯತ್ನ ಮಾಡುತ್ತಾ ಬದುಕುವ ವ್ಯಕ್ತಿಗೆ ಮೊದಲಿಗೆ ಯಾವುದೇ ಆಗಲಿ ಸಂಕಟವೇ ಎದುರಾಗುತ್ತೆ. ಆದರೆ ನಿಧಾನಕ್ಕೆ ಅವ್ರಿಗೆ ಉನ್ನತ ಮತ್ತು ಉತ್ತುಂಗದ ಜೀವನವೇ ಆ ದೇವರು ದೊರಕಿಸ್ತಾನೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.